ನಾಚ್ಕೋತಾ ಇದ್ದಾಳ ಅಥವಾ ಸಂಭ್ರಮದಲ್ಲಿ ಗಾಳಿಲಿ ತೇಲಾಡ್ತಾ ಇದ್ದಾಳ? ಕಣ್ಣಾರೆ ನೋಡಿ ಕ್ಯಾಪ್ಚರ್ ಮಾಡ್ಕೋಬೇಕು ಅನಿಸ್ತಾ ಇದೆ ಕಣೋ. ಇವಾಗ ಹೋದ್ರೆ ಚೆನ್ನಾಗಿರಲ್ಲ ಅಣ್ಣ. ನೋಡಿದವ್ರು ಏನ್ ಅನ್ಕೊಳ್ಳದ? ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ತೀನಿ ಅವಳನ್ನ. ನೋಡಿದ್ರು ಕಾಣಿಸಲ್ಲ ಅಣ್ಣ. ಕಿಟಕಿ ಮುಚ್ತಾರ? ತೆಗ್ದೇ ಇರ್ತಾರಣ್ಣ. ಆದ್ರೆ ನಿಮ್ ಶಾಸ್ತ್ರದ ಪ್ರಕಾರ ತಲೆ ಮೇಲೆ ದುಪ್ಪಟ ಹಾಕೊಂಡಿರ್ತಾರೆ. ಅವ್ರು ಹುಟ್ಟರು ಸೀರೆ ಮತ್ತೆ ಒಡವೆನ ನೋಡ್ಕೊಂಡ್ ಬರ್ಬೇಕಷ್ಟೇ. ಹೇಗ್ ರೆಡಿ ಆಗಿದ್ದಾಳೋ ಅದನ್ನೇ ನೋಡ್ತೀನಿ. ಹಾಗಾದ್ರೆ ನೀವು ನನ್ನ ಮಾತು ಕೇಳಲ್ಲ. ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ಶ್ರೇಯಾ ಎಲ್ಲಿದ್ದಾಳೋ ಏನೋ. ಸಾರಿ ಮೇಡಮ್, ಸಾರಿ ಆಯ್ತಾ? ಊಟಕ್ಕೆ ಹಾಕಿರೋ ಸ್ವೀಟ್ ಎತ್ಕೊಂಡು ಹೋಗೋಂತರ ಇದ್ಯಾ? ಯಾರಯ್ಯ ನೀನು? ನಾನಕ್ಕ, ಫೋಟೋಗ್ರಾಫರ್ ಪಾಪಣ್ಣ. ಗುರು ಸಿಗ್ಲಿಲ್ವಾ? ಯಾವತ್ತೂ ನೋಡಿಲ್ವಲ್ಲ. ಫೋಟೋ ತೆಗಿಯಕ್ ಬಂದಿದ್ಯಾ? ಹೌದೌದು. ಅಲ್ಲ, ಫೋಟೋಗ್ರಾಫರ್ ಬಂದು ತುಂಬಾ ಹೊತ್ತಾಯ್ತಲ್ಲ. ಅಂದ್ರೆ ನಾನು ಹುಡುಗಿ ಕಡೆಯಿಂದ ಫೋಟೋಗ್ರಾಫರ್ ಆಗಿ ಬಂದಿದ್ದೀನಿ. ಏನಕ್ಕ, ರಿಟರ್ನ್ ಗಿಫ್ಟ್ ಆಗಿ ಸೀರೆ ಕೊಡ್ತಿದ್ದೀರಾ? ಹೌದು. ಥ್ಯಾಂಕ್ಸ್. ಏಯ್ ಕೊಡಿಲಿ. ನಿನಗ್ಯಾಕೋ ಸೀರೆ? ನನ್ನ ಗರ್ಲ್ ಫ್ರೆಂಡ್ಗೆ ಇವತ್ತು ಈ ಮದುವೆ ನಡೀತಿರೋ ಖುಷಿಗೆ ಗಿಫ್ಟ್ ಆಗಿ ಕೊಡ್ತೀನಕ್ಕ. ಇವ್ನ್ ಯಾರೋ ಮೆಂಟಲ್ ತರ ಇದ್ದಾನಲ್ಲ. ಶ್ರೇಯಾ ಎಲ್ಲಿದ್ದಾಳೋ ಏನೋ. ಇವತ್ತು ಅಗರಬತ್ತಿ ಸೀರೆ ಉಟ್ಕೊಂಡು ಇನ್ನೂ ಸುಂದರವಾಗಿ ಕಾಣಿಸ್ತಿರ್ತಾಳೆ. ನಾಚ್ಕೊಂಡು ಸ್ಮೈಲ್ ಮಾಡ್ತಾ ಅವಳು ಆಶ್ಚರ್ಯದಿಂದ ನನ್ನನ್ನು ನೋಡ್ತಾಳೆ. ಮದುವೆ ಅಂದ ಕೂಡ್ಲೆ ಟೆನ್ಷನ್ ಜಾಸ್ತಿ ಆಗಿರುತ್ತೆ. ನಾನು ಹೋಗಿ ಸ್ವಲ್ಪ ಕೂಲ್ ಮಾಡಿ ಬಂದ್ಬಿಡ್ತೀನಿ. ಸುತ್ತಮುತ್ತ ಹಿಂದೂ ಎಲ್ಲೂ ಇಲ್ಲ ಅಲ್ವಾ? ಬಂದ್ಲು ಅಂದ್ರೆ ಮತ್ತೆ ಕಿವಿ ಹಿಂಡ್ತಾಳೆ. ಬೇರೆ ನನ್ನ ಕಡೆನೇ ಬರ್ತಿದ್ದಾನೆ. ಏನು ಮಾಡೋದು ಇವಾಗ? ಶ್ರೇಯಾ,
ಶ್ರೇಯಾ ಶ್ರೇಯಾ ಲಂಕೇಶ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಲಂಕೇಶ್, ನಮ್ಮಪ್ಪ ಏನಾದ್ರೂ ನಿನ್ನ ನೋಡಿದ್ರೆ ನಿನ್ನ ಸಾಯಿಸೇ ಬಿಡ್ತಾರೆ. ಮೊದ್ಲೇ ಅವ್ರಿಗೆ ನಿನ್ನ ಕಂಡ್ರೆ ಆಗಲ್ಲ. ನಾನೇನ್ ಮಾಡ್ದೆ? ಏನ್ ಮಾಡ್ದೇ ಇದ್ರು ಅವ್ರ ದೃಷ್ಟಿಲಿ ನೀನ್ ಕೆಟ್ಟವನಾಗಿದ್ಯಾ. ದೊಡ್ಡೋರ ಮೇಲೆ ಬೈಯೋದೆಲ್ಲ ಕಾಮನ್ ತಾನೆ. ನೀನೇನು ಅಮ್ನೋರ್ ತರ ರೆಡಿ ಆಗಿದ್ಯಾ? ಮದ್ವೆಗೆಲ್ರು ಹೀಗೆ ರೆಡಿ ಆಗೋದು ಯಾಕೆ? ಚೆನ್ನಾಗಿಲ್ವಾ? ನೀನ್ ಚೆನ್ನಾಗೇ ಇದ್ಯಾ, ಆದ್ರೆ ಈ ಸೀರೆ ಒಡವೆ ಇದ್ಯಾವುದೋ ನಿನ್ ಸ್ಟೈಲ್ ಅಲ್ವಲ್ಲ ಶ್ರೇಯಾ. ಮಾಡ್ರನ್ ಡ್ರೆಸ್ ಹಾಕೊಂಡು ಜನಕ್ ನೀನು ಹುಚ್ಚಿಡ್ಸ್ಬೇಕು. ಅದೆಲ್ಲ ಮದ್ವೆಗ್ ಮುಂಚೆ. ಈಗ ಮದ್ವೆ ಫಿಕ್ಸ್ ಆಗಿದೆ, ಸತ್ರು ಮದ್ವೆ ಆಗ್ಲೇಬೇಕು. ಇವಾಗ ಸಿನಿಮಾದಲ್ಲಿ ಹೀರೋಯಿನ್ ಆಗೋ ಅವಕಾಶ ಬಂದ್ರೆ ಏನ್ ಮಾಡ್ತೀಯಾ? ಬರುತ್ತೆ ಬರುತ್ತೆ ಅಂತ ತುಂಬಾ ಸರಿ ಹೇಳಿದ್ಯಾ. ನನ್ ಮುಂದೆ ಫ್ಯಾನ್ಸ್ ಇರ್ತಾರೆ ಅನ್ಕೊಂಡೆ, ಆದ್ರೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಕ್ಕೆ ಜನಗಳಿರ್ತಾರೆ ಅನ್ಕೊಳ್ಳಿಲ್ಲ. ಅದೇ ಜನ ಹಾರ ಹಾಕಿ ನಿನ್ನ ವೆಲ್ಕಮ್ ಮಾಡ್ಕೊಳ್ಳೋಂತ ಅವಕಾಶ ಬಂದಾಯ್ತು ಶ್ರೇಯಾ. ಹೌದು, ಮುಂಬೈಯಿಂದ ಸಿನಿಮಾ ಡೈರೆಕ್ಟರ್ ಬಂದಿದ್ದಾರೆ. ನಿನ್ ಫೋಟೋಸ್ ನೋಡಿ ಹುಡುಗಿ ಅಂದವಾಗಿದ್ದಾಳೆ, ಆಡಿಷನ್ ಕರ್ಕೊಂಡ್ ಬಾ ಅಂದ್ರು. ನಿಜಾನಾ? ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ಟೈಮ್ ನೋಡ್ಕೊಂಡು ಹೋಗೋಣ ಲಂಕೇಶ್. ಆಡಿಷನ್ ಅಂದ್ರೆ ಇವಾಗ್ಲೇ ಹೋಗ್ಬೇಕು ಅಂತ ಅರ್ಥ. ಹಾ, ಈಗ್ಲೇನಾ? ಇವತ್ತು ನನ್ ಮದ್ವೆ ಇದೆ ಲಂಕೇಶ್, ಹೇಗ್ ಬರ್ಲಿ? ಶ್ರೇಯಾ, ನಿನ್ ಮದ್ವೆಗೇನಂತೆ ಯಾವಾಗ ಬೇಕಾದ್ರೂ ಆಗ್ಬೋದು. ಹೀರೋಯಿನ್ ಆಗೋ ಅದೃಷ್ಟ ಅವಕಾಶ ಎಲ್ಲರಿಗೂ ಸಿಗಲ್ಲ. ಈಗ ಈ ಮದ್ವೆಯಿಂದ ಓಡ್ ಹೋದ್ರೆ ನಮ್ ಮನೆಯವರೆಲ್ಲ ಪ್ರಾಣನೇ ಕಳ್ಕೋತಾರೆ.